ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ಎಸ್.ಎಂ. ಕೃಷ್ಣ ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಎಸ್.ಎಂ. ಕೃಷ್ಣ ಅವರು ಮಾಡಿರುವಂಥ ಹಲವಾರು ಸಾಧನೆಗಳು, ಹಲವಾರು ಕೆಲಸಗಳು ಇವತ್ತು ನಮ್ಮ ಕಣ್ಣ ಮುಂದೆ ಇದ್ದಾವೆ. ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ನಮ್ಮ ಜೀವನ ಇರುವವರೆಗೂ ಕೂಡ ಅಷ್ಟು ಸಾಧನೆಯನ್ನು, ಅಷ್ಟು ಕೆಲಸಗಳನ್ನು ಅವರು ಮಾಡಿ ಹೋಗಿದ್ದಾರೆ. ಎಸ್.ಎಂ. ಕೃಷ್ಣ ಅವರನ್ನು ಕನಸುಗಾರ ಅಂತ ಹೇಳಿ ಕರೀತಾರೆ ಪ್ರತಿಯೊಬ್ಬರು ಕೂಡ. ರಾಜಕಾರಣದಲ್ಲಿ ಎಂಥ ದೊಡ್ಡ ಬದಲಾವಣೆಯನ್ನು ಮಾಡಿದರು ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಮಾಡಿರುವಂಥ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರು. ಅವರ ಖ್ಯಾತಿ, ಅವರ ಸಾಧನೆ ಇದೆಲ್ಲವನ್ನೂ ಒಂದು ಸಾರಿ ಮೆಲುಕು ಹಾಕುವಂಥ ಸಮಯ. ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಕಲ್ಪನೆಯನ್ನು ಅವತ್ತೇ ಕಂಡಿದ್ರು, ಆ ಕನಸನ್ನು ಕಂಡಿದ್ರು ಎಸ್.ಎಂ. ಕೃಷ್ಣ ಅವರು. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಓಡಾಡ್ತಾ ಇದ್ದಾರೆ, ಅದು ಬೇರೆ ವಿಚಾರ, ಮತ್ತೆ ಮಾತನಾಡೋಣ. ಆದರೆ ಎಸ್.ಎಂ. ಕೃಷ್ಣ ಅವರು ಬೆಂಗಳೂರಿಗೆ ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅದು ಅಪಾರವಾದದ್ದು. ಬೆಂಗಳೂರನ್ನ ಕಟ್ಟಿರೋದು ಕೆಂಪೇಗೌಡರೇ ಆಗಿದ್ರೂ ಕೂಡ ಹೊಸದಾಗಿ ನಿರ್ಮಾಣಕ್ಕಾಗಿ ಅಡಿಗಲ್ಲನ್ನು ಇಟ್ಟಿದ್ದು, ಬೇರೆ ಬೇರೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಬೆಂಗಳೂರಿನಲ್ಲಿ ಎಸ್.ಎಂ. ಕೃಷ್ಣ. 6 ಸಾಧನೆಗಳು ಅವರನ್ನು ಕೊಂಡಾಡುತ್ತವೆ. ಆ 6 ಸಾಧನೆಗಳು ಅವರ ಸಾಧನೆಗೆ ಹಿಡಿದಂಥ ಅಥವಾ ಅವರ ಕಾರ್ಯವೈಖರಿಗೆ ಹಿಡಿದಂಥ ಕೈಗನ್ನಡಿ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಆ 6 ಸಾಧನೆಗಳು ಯಾವ್ಯಾವು ನೋಡ್ತಾ ಹೋಗೋಣ ಈಗ. ಎಸ್ ವೀಕ್ಷಕರೇ, ಮೊದಲಿಗೆ ಎಸ್.ಎಂ. ಕೃಷ್ಣ ಬ್ರ್ಯಾಂಡ್ ಏನೇನು ಅಂದರೆ ಅವರ ಬ್ರ್ಯಾಂಡ್ ಏನೆಲ್ಲ ಗುರುತಿಸುತ್ತವೆ ಅನ್ನೋದಕ್ಕೆ 6 ಸಾಧನೆಗಳನ್ನು ಹೇಳ್ತಾ ಹೋಗ್ತೀವಿ. ಮೊದಲ ಸಾಧನೆ ಹೈಟೆಕ್ ಬೆಂಗಳೂರು ಕನಸುಗಾರ. ಅದಾದ ನಂತರ ಬೆಂಗಳೂರಿಗೆ ಮೆಟ್ರೋ ತರುವ ವಿಚಾರ ಆಗಿರ್ಬೋದು, ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತರುವ ವಿಚಾರ ಆಗಿರ್ಬೋದು, ಅಕ್ಷರ ದಾಸೋಹ ಅಂದರೆ ಬಿಸಿಯೂಟ, ಏನು ಸ್ತ್ರೀ ಶಕ್ತಿ ಸೃಷ್ಟಿಕರ್ತ, ಜೊತೆಗೆ ಯಶಸ್ವಿನಿ ಯೋಜನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಆಪ್ತ ರಕ್ಷಕ. ಈ ಎಲ್ಲ 6 ಸಾಧನೆಗಳಿದಾವಲ್ಲ, ಇದೆಲ್ಲವನ್ನು ಕೂಡ ನಾವು ಮೆಲುಕು ಹಾಕ್ತಾ ಹೋಗೋಣ. ಮೊದಲಿಗೆ ಏನು ಮೊದಲ ಒಂದು ಸಾಧನೆ ಯಾವುದಪ್ಪ ಅಂತ ಅಂದರೆ ಅದು ಹೈಟೆಕ್ ಬೆಂಗಳೂರು ಕನಸುಗಾರ. ಬೆಂಗಳೂರು ನಿರ್ಮಾಣ ಆಗಿತ್ತು, ಆದರೆ ಹೈಟೆಕ್ ಸಿಟಿ ಮಾಡಬೇಕು ಬೆಂಗಳೂರನ್ನ, ಅದು ಕನಸು ಕಂಡಿದ್ದು ಎಸ್.ಎಂ. ಕೃಷ್ಣ ಅವರು. ಅವರು ಅಲ್ಪಾವಧಿ ಆಡಳಿತವನ್ನು ನಡೆಸಿರೋದು, ಆದರೂ ಕೂಡ ಬೆಂಗಳೂರಿನ ಬಗ್ಗೆ ಅವರಿಗೆ ಅಪಾರವಾದಂಥ ಪ್ರೀತಿ, ಗೌರವ. ವಿದೇಶದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದು ಮುಖ್ಯಮಂತ್ರಿ ಆದಂಥವರು. ಹಾಗಾಗಿ ಆ ಕಲ್ಪನೆ ಇತ್ತು, ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು. ಬೆಂಗಳೂರು ಅಂತ ಅಂದರೆ ಅದು ಅದ್ಭುತವಾದಂಥ ನಗರ, ಹಾಗಾಗಿ ಅದಕ್ಕೆ ಏನು ಬೇಕೋ ಆ ರೀತಿಯಾಗಿ ಪೂರೈಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿದ್ದು ಎಸ್.ಎಂ. ಕೃಷ್ಣ ಅವರು. ಹಾಗಾದ್ರೆ ಏನೇನು ಮಾಡಿದ್ರು ಅದಕ್ಕೆ? ಎಸ್.ಎಂ. ಕೃಷ್ಣ CM ಆಗಿ ಅಧಿಕಾರದಲ್ಲಿ ಇದ್ದದ್ದು ಕೇವಲ 4.5 ವರ್ಷ. ಆದರೆ ಈ 4.5 ವರ್ಷದಲ್ಲಿ ಬೆಂಗಳೂರು ಎಂಬ IT ಸಿಟಿ, ಸಿಲಿಕಾನ್ ಸಿಟಿಗೆ ಅಡಿಗಲ್ಲು ಹಾಕಿದವರೇ ಎಸ್.ಎಂ. ಕೃಷ್ಣ ಅವರು. ಅಮೆರಿಕಾದಲ್ಲಿ ವ್ಯಾಸಂಗ ಮಾಡಿದ್ದ, ಅಮೆರಿಕಾದಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಜಾನ್ ಎಫ್ ಕೆನಡಿ ಪರ ಪ್ರಚಾರವನ್ನ ಮಾಡಿದ್ದ ಎಸ್.ಎಂ. ಕೃಷ್ಣ ಅವರಿಗೆ ಬೆಂಗಳೂರನ್ನ ಹೈಟೆಕ್ ಮಾಡಿದ ಕೀರ್ತಿ ಸಲ್ಲುತ್ತೆ. ಬೆಂಗಳೂರಿಗರಿಗೆ IT ಕಂಪನಿಗಳನ್ನು ಆಕರ್ಷಿಸಿದ್ದ ಎಸ್.ಎಂ. ಕೃಷ್ಣ ಕಾಲದಲ್ಲಿಯೇ ಬೆಂಗಳೂರಿನಲ್ಲಿ ಹಲವು IT ಉದ್ಯಮಗಳು ತಲೆ ಎತ್ತಿದ್ದು, ಗಾರ್ಡನ್ ಸಿಟಿ ಅಂತ ಕರೆಯಲ್ಪಡುತ್ತಿದ್ದ ಬೆಂಗಳೂರನ್ನ ಇವತ್ತು ನಾವು IT ಸಿಟಿ, ಸಿಲಿಕಾನ್ ಸಿಟಿ ಎಂದೆಲ್ಲ ಕರಿತೇವೆ. ಈ ಆಧುನಿಕ ಬೆಂಗಳೂರಿಗೆ ಅಡಿಗಲ್ಲು ಹಾಕಿದವರೇ ಎಸ್.ಎಂ. ಕೃಷ್ಣ. ಹಲವು IT ಕಂಪನಿ, ಸ್ಟಾರ್ಟ್ಅಪ್ ಶುರುವಾಗಿದೆ ಕೃಷ್ಣ ಅವರ ಕಾಲದಲ್ಲಿ. ತಂತ್ರಜ್ಞಾನವನ್ನ ಜನರ ಬಳಿಗೆ ತಂದ ಕೀರ್ತಿಯು ಎಸ್.ಎಂ. ಕೃಷ್ಣ ಅವರದ್ದೇ. ಸರ್ಕಾರಿ ದಾಖಲೆಗಳ ಡಿಜಿಟಲೀಕರಣ ಶುರು ಮಾಡಿದವರು ಕೂಡ ಎಸ್.ಎಂ. ಕೃಷ್ಣ ಅವರೇ. ಭೂಮಿ ಮುಖೇನ ಪಹಣಿ ನೀಡೋದನ್ನ ಆರಂಭಿಸಿದವರೇ ಎಸ್.ಎಂ. ಕೃಷ್ಣ. ನೋಡಿ, ಇದೆಲ್ಲ ಅವರ ಕನಸು, ಜೊತೆಗೆ ಅದನ್ನ ಕಾರ್ಯ ರೂಪಕ್ಕೂ ಕೂಡ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಬೆಂಗಳೂರನ್ನ ಯಾವ ರೀತಿಯಾಗಿ ಮುನ್ನಡೆಸಬೇಕು ಅಥವಾ ಬೆಂಗಳೂರು ಯಾವ ರೀತಿಯಾಗಿ ಜಗತ್ತಿಗೆ ಕಾಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕನಸು ಕಂಡು ಅದನ್ನು ಸಾಕಾರ ರೂಪಕ್ಕೆ ತಂದಿರೋದು ಅಥವಾ ಸಾಕಾರಗೊಳಿಸುವುದು ಕೂಡ ಎಸ್.ಎಂ. ಕೃಷ್ಣ ಅವರೇ. ಇನ್ನು ಎರಡನೇ ಸಾಧನೆ ಅಂದರೆ ಬೆಂಗಳೂರಿಗೆ ಮೆಟ್ರೋ ತರುವ ವಿಚಾರ. ಬೆಂಗಳೂರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಹೋಗ್ಬಿಡುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತು ಉದ್ಯಮಕ್ಕೂ ಕೂಡ ತೊಂದರೆ ಆಗಬಹುದು. ಹಾಗಾಗಿ ಮೆಟ್ರೋ ತಂದು ಬಿಟ್ರೆ ಬಹಳ ಒಳ್ಳೆಯದಾಗಿ ಹೋಗ್ಬಿಡುತ್ತೆ ಜನರಿಗೆ ಪ್ರಯಾಣ ಮಾಡೋದಕ್ಕೆ. ಮೆಟ್ರೋ ಪರಿಕಲ್ಪನೆ ಅಥವಾ ಕಲ್ಪನೆಯನ್ನ ಹೊಂದಿದ್ದು, ಕನಸು ಕಂಡಿದ್ದು ಆ ಕಾಲದಲ್ಲಿ ಎಸ್.ಎಂ. ಕೃಷ್ಣ. ಹಾಗಾಗಿನೇ ಅವರನ್ನ ಕನಸುಗಾರ ಅಂತ ಹೇಳಿ ಕರೀತಾರೆ. ಬೆಂಗಳೂರಿನ ಮೆಟ್ರೋ ಎಷ್ಟು ಹೆಸರುವಾಸಿಯಾಗಿದೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ, ಮತ್ತು ಮೆಟ್ರೋ ಎಷ್ಟು ಉಪಯೋಗ ಆಗ್ತಾ ಇದೆ, ಸದ್ಬಳಕೆ ಆಗ್ತಾ ಇದೆ,
ಮೆಟ್ರೋದಿಂದ ಜನಜೀವನ ಎಷ್ಟು ಸುಗಮವಾಗಿ ಸಾಗ್ತಾ ಇದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರನೇ. ಹಾಗಾಗಿ ಬೆಂಗಳೂರಿನ ಮೆಟ್ರೋ ಪರಿಕಲ್ಪನೆಯನ್ನ ಮೊದಲಿಗೆ ತಂದಿದ್ದೆ, ಅದನ್ನ ಕನಸು ಕಂಡಿದ್ದೆ ಎಸ್.ಎಂ. ಕೃಷ್ಣ ಅವರು. ಹೌದು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಒಂದು ಹಂತದ ಪರಿಹಾರ ಕೊಟ್ಟಿರುವುದು ಮೆಟ್ರೋ. ಎಕ್ಸಾಕ್ಟ್ಲಿ ಹೌದು, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ದಶಕಗಳಿಂದ ಫೈಲುಗಳಲ್ಲೇ ಹೊರಳಾಡ್ತಾ ಇದ್ದಂತ ನಮ್ಮ ಮೆಟ್ರೋಗೆ ಅಧಿಕೃತವಾಗಿ ಓಂಕಾರ ಹಾಕಿದ ಖ್ಯಾತಿ ಎಸ್.ಎಂ. ಕೃಷ್ಣ ಅವರದ್ದು. ಇದು ಕೂಡ ಎಸ್.ಎಂ. ಕೃಷ್ಣ ಅವರ ಬ್ರ್ಯಾಂಡ್. ಬೆಂಗಳೂರು ಅಂದ ತಕ್ಷಣ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದವರು ಏನಪ್ಪಾ ಈ ಟ್ರಾಫಿಕ್ ಜಾಮು ಅಂತ ಹೇಳಿ ಒಂಥರ ಬೇಜಾರು ಮಾಡ್ಕೊಂಡು ಬಿಡ್ತಾರೆ, ಬೇಸರವನ್ನ ಹೊರ ಹಾಕ್ತಾರೆ. ಆವಾಗ್ಲೂ ಕೂಡ ಈ ಟ್ರಾಫಿಕ್ ಜಾಮ್ ಇದ್ದೇ ಇತ್ತು. ಆದರೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಮೆಟ್ರೋ ಇಲ್ಲದಿದ್ರೆ ಬೆಂಗಳೂರಿನಲ್ಲಿ ಜನ ಓಡಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಸಮಸ್ಯೆ ಆಗಿ ಹೋಗ್ಬಿಡ್ತಾ ಇತ್ತು. ಆದರೆ ಆ ಒಂದು ಕನಸು ಕಂಡು ಅದನ್ನ ಈಡೇರಿಸಿದವರು ಕೂಡ ಎಸ್.ಎಂ. ಕೃಷ್ಣ ಅವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನೋ ಮೂರನೇ ಸಾಧನೆ, ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಈಗ ಇರುವ ದೇವನಹಳ್ಳಿಯಲ್ಲಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಶುರುವಾಗಿದ್ದು ಕೂಡ ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲೇ. ಬೆಂಗಳೂರು ಏರ್ಪೋರ್ಟ್ ಈ ಕನಸಿದೆಯಲ್ಲ ಅವರದ್ದು. ಬೆಂಗಳೂರಿಗೆ ಏರ್ಪೋರ್ಟ್ ಬಂದಿದ್ದೇ ಆದರೆ ಆರ್ಥಿಕವಾಗಿ ನಾವು ಎಷ್ಟು ಬಲಿಷ್ಠರಾಗಬಹುದು ಮತ್ತು ಉದ್ಯಮಗಳು ಹೇಗೆ ನಮ್ಮನ್ನ ಹುಡುಕೊಂಡು ಬರ್ತವೆ, ಇದೆಲ್ಲವೂ ಕೂಡ ಅವರ ಕನಸು. ಬೆಂಗಳೂರಿನಲ್ಲಿ ಏರ್ಪೋರ್ಟ್ ಆಗಲೇಬೇಕು ಅನ್ನೋದು ಅವರ ಕನಸಾಗಿತ್ತು. ದೇವನಹಳ್ಳಿಯಲ್ಲಿ ಈಗ ದೊಡ್ಡ ಏರ್ಪೋರ್ಟ್ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ಈಗ ಇರುವ ದೇವನಹಳ್ಳಿಯಲ್ಲಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಶುರುವಾಗಿದ್ದು ಕೂಡ ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿನೇ. ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನೇನೆಲ್ಲ ಬದಲಾವಣೆ ತರಬಲ್ಲದು ಅನ್ನೋದನ್ನ ಗುರುತಿಸಿದವರೇ ಎಸ್.ಎಂ. ಕೃಷ್ಣ. ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರನ್ನ ಯಾವ ರೀತಿಯಾಗಿ ಬದಲಾಯಿಸಬಹುದು, ಏನೇನೆಲ್ಲ ಬದಲಾವಣೆ ಆಗಬಹುದು ಅನ್ನೋದನ್ನ ಕನಸು ಕಂಡವರೇ ಎಸ್.ಎಂ. ಕೃಷ್ಣ ಅವರು. ಅವರ ಅವಧಿಯಲ್ಲೇ ಈ ಒಂದು ಏರ್ಪೋರ್ಟ್ ಆಗಿದ್ದು ಹೆಮ್ಮೆ ಆಗುತ್ತೆ. ಮತ್ತು ಅವರ ಕನಸು ಈಡೇರಿಸಿಕೊಂಡಿದ್ದಾರೆ ಎಸ್.ಎಂ. ಕೃಷ್ಣ ಅವರು. ಹಾಗಾಗಿನೇ ಅವರನ್ನ ಕನಸುಗಾರ ಅಂತೀವಿ. ಅತ್ಯದ್ಭುತವಾದಂಥ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಅವರು ಕೂಡ ನಿಲ್ತಾರೆ. ಹೆಮ್ಮೆ ಆಗುತ್ತೆ. ಇವತ್ತು ಅವರು ನಮ್ಮ ಜೊತೆಗಿಲ್ಲ ಅನ್ನೋದೇ ಬಹಳ ನೋವಿನ ಸಂಗತಿ. ನಮ್ಮನ್ನ ಬಿಟ್ಟಗಲಿದ್ದಾರೆ. ಇದು ಅವರ ಸಾಧನೆ. ಇನ್ನು ಮುಂದೆ ನಾವು ಹೋಗೋದಾದ್ರೆ ಮುಂದೆ ಯಾವ ರೀತಿಯಾಗಿ ಅವರು ಕಾರ್ಯಕಲಾಪಗಳನ್ನ ಮಾಡಿದ್ದಾರೆ, ಬೆಂಗಳೂರಿಗೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಅಕ್ಷರ ದಾಸೋಹ ಇದು ಬೆಂಗಳೂರಿನ ಮಟ್ಟಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲೆಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೋ ಆ ಎಲ್ಲ ಶಾಲೆಗಳಿಗೂ ಕೂಡ ಅಕ್ಷರ ದಾಸೋಹ ಆಗಿರ್ಬೋದು, ಅನ್ನ ದಾಸೋಹ ಆಗಿರ್ಬೋದು, ಎಲ್ಲವನ್ನು ನೀಡಿದ್ದಾರೆ. ಅಕ್ಷರ ದಾಸೋಹ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆ ಪರಿಕಲ್ಪನೆ ಎಲ್ಲರಿಗೂ ಕೂಡ ಇದ್ದೇ ಇದೆ. ಆದರೆ ಯಾವ ರೀತಿಯಾದಂಥ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಉಣಬಡಿಸಬೇಕು ಅನ್ನೋದು ಬಹಳ ಪ್ರಮುಖವಾಗಿರುತ್ತೆ. ಅದನ್ನ ಕನಸು ಕಂಡವರು ಎಸ್.ಎಂ. ಕೃಷ್ಣ. ಅವರು ಹೇಳಿ ಕೇಳಿ ವಿದೇಶದಲ್ಲಿ ಓದಿ ಬಂದಂಥವರು, ಅಲ್ಲಿನ ಒಂದು ಪರಿಸ್ಥಿತಿಯನ್ನ ನೋಡಿದ್ದಾರೆ, ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ಅವರು ಅವಲೋಕಿಸಿದ್ದಾರೆ. ಹಾಗಾಗಿ ಅದನ್ನ ನಮ್ಮ ಭಾರತದಲ್ಲಿ, ನಮ್ಮ ರಾಜ್ಯದಲ್ಲಿ ಮೊದಲಿಗೆ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಯೋಚನೆಯನ್ನ ಮಾಡ್ತಾ ಇದ್ರಂತೆ. ಆ ನಿಟ್ಟಿನಲ್ಲಿ ಬಡ ಮಕ್ಕಳು ಶಾಲೆಯಿಂದ ದೂರ ಸರಿತಾ ಇದ್ದಾರೆ. ಇದಕ್ಕೊಂದು ಪರಿಹಾರವನ್ನ ಹುಡುಕಬೇಕು ಅಂತ ಬಂದಾಗ ಅಕ್ಷರ ದಾಸೋಹ ಶುರು ಮಾಡಿದ ಖ್ಯಾತಿಯು ಕೂಡ ಎಸ್.ಎಂ. ಕೃಷ್ಣ ಅವರದ್ದು. ಸಿದ್ಧಗಂಗಾ ಮಠದಲ್ಲಿ ಉಚಿತವಾಗಿ ಆಹಾರ ಮತ್ತು ಶಿಕ್ಷಣ ಸಿಗುತ್ತದೆ ಎಂಬ ಕಾರಣಕ್ಕಾಗಿಯೇ ಬಡ ಮಕ್ಕಳು ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದನ್ನ ಗುರುತಿಸಿದ ಎಸ್.ಎಂ. ಕೃಷ್ಣ ಇದೇ ನೀತಿಯನ್ನ ಸರ್ಕಾರಿ ಶಾಲೆಗಳಲ್ಲಿಯೂ ಏಕೆ ಜಾರಿಗೆ ತರಬಾರದು ಅಂತ ಯೋಚನೆ ಮಾಡಿ ಮಧ್ಯಾಹ್ನದ ಬಿಸಿಯೂಟ ಜಾರಿಗೆ ತರ್ತಾರೆ. ಅದು ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಮಾಡುತ್ತೆ. ಇರುವಂತ ಮಕ್ಕಳು ಬರ್ತಾರೆ ಶಾಲೆಗೆ, ಊಟ ಇಲ್ಲದೆ ಇದ್ರೂ ಕೂಡ ನಡೆಯುತ್ತೆ. ಆದ್ರೆ ಬಡವರ ಮಕ್ಕಳು ಶಾಲೆಯಿಂದ ದೂರನೇ ಉಳಿಯೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಶಾಲೆಯಲ್ಲಿ ಬಟ್ಟೆ ಕೊಡ್ತಾರೆ, ಸಮವಸ್ತ್ರ ಕೊಡ್ತಾರೆ, ಎಲ್ಲ ಓಕೆ. ಆದ್ರೆ ಅವರ ತಂದೆ ತಾಯಿಗಳಿಗೆ ಆ ಮಕ್ಕಳನ್ನ ಸಾಕೋದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕೆಂತ ಹೇಳಿದ್ರೆ ಬಹಳ ಬಡತನ ಇತ್ತು ಆ ಸಮಯದಲ್ಲಿ. ಯಾಕೆ ಈ ಮಕ್ಕಳು ಹಿಂದೆ ಸರಿತಾ ಇದ್ದಾರೆ ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮಧ್ಯಾಹ್ನದ ಊಟದಿಂದ ಅವರಿಗೆ ಕೊರತೆ ಉಂಟಾಗ್ತಾ ಇದೆ. ಮಧ್ಯಾಹ್ನದ ಊಟ ಇಲ್ಲ. ಹಾಗಾಗಿ ಮಕ್ಕಳನ್ನ ತಂದೆ ತಾಯಿಗಳು ದುಡಿಯೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಡತನ ಇದೆಲ್ಲವೂ ಕಾರಣ ಅನ್ನೋ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಿ ಗೊತ್ತಾಗಿ ಅವರಿಗೆ ಸಿದ್ಧಗಂಗಾ ಮಠದಲ್ಲಿ ಯಾವ ರೀತಿಯಾಗಿ ಅಕ್ಷರ ದಾಸೋಹವನ್ನ ಮಾಡ್ತಾರೋ ಅದೇ ರೀತಿಯಾಗಿ ಅನ್ನ ದಾಸೋಹವನ್ನ ಮಾಡ್ತಾರೆ. ಹಾಗಾಗಿ ಅಲ್ಲಿಗೆ ಹೆಚ್ಚಾಗಿ ಮಕ್ಕಳನ್ನ ತಂದು ಬಿಡ್ತಾರೆ ಪೋಷಕರು.
ಇದೆಲ್ಲವನ್ನ ನೋಡಿದಂಥ ಎಸ್ ಎಂ ಕೃಷ್ಣ ಅವರು ಯಾಕೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಅನ್ನದಾಸೋಹವನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ. ಅದರಂತೆ ಬಿಸಿಯೂಟದ ಪರಿಕಲ್ಪನೆಯನ್ನ ಅವರು ಕೊಡ್ತಾರೆ. ಬಿಸಿಯೂಟವನ್ನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಜನೆಯನ್ನ ಜಾರಿಗೆ ತರ್ತಾರೆ ಎಸ್ ಎಂ ಕೃಷ್ಣ. ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಬಿಸಿಯೂಟ ಆರಂಭ ಆಗುತ್ತೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಹಾಜರಾತಿ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಕೂಡ ಒಂದು ಸಾಧನೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ಅಕ್ಷರವನ್ನ ನಾವು ದಾಸೋಹ ಮಾಡಬೇಕು ಅಂದಾಗ ಅಥವಾ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂದಾಗ ಅವರ ಕುಂದು ಕೊರತೆಗಳು ಏನಿದೆ ಅದನ್ನು ಕೂಡ ಏನು ಇಲ್ಲಿ ಕೊಡಬೇಕಾಗುತ್ತೆ, ಅದನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಮಕ್ಕಳನ್ನ ಶಾಲೆಗೆ ಕಳುಹಿಸೋದಕ್ಕೆ ಪೋಷಕರಿಗೆ ಏನು ಅಡ್ಡಿ ಬರ್ತಾ ಇದೆ ಅಂತ ಬಂದಾಗ ಅಲ್ಲಿ ಅನ್ನದಾಸೋಹ ಅಥವಾ ಊಟದ ಸಮಸ್ಯೆ ಇದೆ, ಅದನ್ನು ನಾವು ಶಾಲೆಯಲ್ಲಿ ಕೊಟ್ಟರೆ ಮಕ್ಕಳನ್ನ ಪೋಷಕರು ಖಂಡಿತವಾಗಿಯೂ ಕಳಿಸ್ತಾರೆ ಅಂತ ಯೋಚನೆ ಮಾಡಿದಾರಲ್ಲ, ಅದು ನಿಜಕ್ಕೂ ಕೂಡ ಗ್ರೇಟ್. ಇದು ಅವರ ಸಾಧನೆಗಳಲ್ಲಿ ಮತ್ತೊಂದು ಮೈಲುಗಲ್ಲು. ಇನ್ನು ಮುಂದೆ ಹೋಗೋದಾದ್ರೆ ಸ್ತ್ರೀ ಶಕ್ತಿ ಸೃಷ್ಟಿಕರ್ತ. ಸ್ತ್ರೀ ಶಕ್ತಿ ಸೃಷ್ಟಿಕರ್ತ ಎಲ್ಲೊಂದ್ ಕಡೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಂತ ಅಂದ್ರೆ ನೀವು ಮನೆಯಲ್ಲೇ ಇರಬೇಕು, ಅಡುಗೆ ಮನೆಯಲ್ಲೇ ಇರಬೇಕು, ಚಾಕ್ರಿ ಮಾಡ್ಕೊಂಡು ಇರಬೇಕು ಅನ್ನೋ ಪರಿಕಲ್ಪನೆ ಇತ್ತು. ಆದರೆ ಸ್ತ್ರೀಯರು ಅಂತ ಅಂದ್ರೆ ಒಂದು ಶಕ್ತಿ, ತಾಯಿ ಅಂತ ಅಂದ್ರೆ ಒಂದು ಶಕ್ತಿ. ಆಕೆನೂ ಕೂಡ ಮನೆಯಿಂದ ಹೊರಗಡೆ ಬರಬೇಕು, ಆಕೆಯು ಜಗತ್ತನ್ನ ನೋಡಬೇಕು, ಆಕೆಯ ಬಳಿಯೂ ಕೂಡ ಒಂದು ಪವರ್ ಇದೆ. ಯಾಕೆ ಆಕೆ ಕೆಲಸ ಮಾಡಬಾರ್ದು, ಯಾಕೆ ಆಕೆ ಬದುಕನ್ನ ಕಟ್ಟಿಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಕನಸನ್ನ ಕಂಡಿದ್ದೇ ಎಸ್ ಎಂ ಕೃಷ್ಣ ಅವರು. ಹೌದು, ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅಂದ್ರೆ ಅವರ ಕೈಗೆ ಆರ್ಥಿಕ ಶಕ್ತಿಯನ್ನ ತುಂಬಬೇಕು. ಇದನ್ನ ಯೋಚಿಸಿದ ಎಸ್ ಎಂ ಕೃಷ್ಣ ತಮ್ಮ ಕಾಲಾವಧಿಯಲ್ಲಿಯೇ ಸ್ತ್ರೀ ಶಕ್ತಿ ಗುಂಪುಗಳನ್ನು ರಚಿಸೋದಕ್ಕೆ ಯೋಚಿಸಿ ಜಾರಿಗೆ ತಂದು ಬಿಡ್ತಾರೆ. ಇವತ್ತಿಗೂ ಹಳ್ಳಿಗಳಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಎಷ್ಟು ಪವರ್ಫುಲ್ ಅನ್ನೋದನ್ನ ರಾಜಕೀಯ ಪರಿಸ್ಥಿತಿ ನೋಡಿ ಅರ್ಥ ಮಾಡಿಕೊಳ್ಬಹುದು. ಇವತ್ತಿಗೂ ಕೂಡ ಸ್ತ್ರೀ ಶಕ್ತಿ ಸಂಘಗಳು ಎಲ್ಲ ಹಳ್ಳಿಗಳಲ್ಲೂ ಕೂಡ ಇದ್ದಾವೆ. ನೋಡಿ ಎಂತ ಯೋಚನೆ ಇದು. ಹೆಣ್ಣು ಮಕ್ಕಳು ಅಂತ ಅಂದ್ರೆ ಕೇವಲ ಅಡಿಗೆ ಮನೆಗೆ ಸೀಮಿತ ಅಂತ ಇದ್ದಂತ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಕೂಡ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅನ್ನೋ ಒಂದು ಯೋಚನೆಯನ್ನ ಮಾಡ್ತಾರಲ್ಲ ಎಸ್ ಎಂ ಕೃಷ್ಣ ಅವರು, ಅದಕ್ಕೆ ನಾವು ಸಲ್ಯೂಟ್ ಹೊಡಿಲೇಬೇಕು. ಅಷ್ಟು ಗ್ರೇಟ್ ಆ ವ್ಯಕ್ತಿ, ನಿಜಕ್ಕೂ ಹೆಮ್ಮೆಯಾಗುತ್ತೆ. ಹೆಣ್ಣು ಮಕ್ಕಳು ಕೂಡ ಧೈರ್ಯವಾಗಿರಬೇಕು. ಅವರು ಯಾರಿಲ್ಲದಿದ್ರೂ ಕೂಡ ಜೀವನವನ್ನ ಮಾಡ್ತೀವಿ ಅನ್ನೋ ಧೈರ್ಯವನ್ನ ನಾವು ಅವರಿಗೆ ಕೊಡಬೇಕು, ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಸ್ತ್ರೀ ಶಕ್ತಿ ಸಂಘಗಳನ್ನ ಮಾಡಿಕೊಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ಸ್ತ್ರೀ ಶಕ್ತಿ ಸಂಘಗಳಿದ್ದಾವೆ ಎಲ್ಲ ಹಳ್ಳಿಗಳಲ್ಲೂ ಕೂಡ. ಅದನ್ನ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಸ್ತ್ರೀಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿ ಅವರು ಅವರ ಜೀವನವನ್ನ ರೂಪಿಸಿಕೊಳ್ಳುವತ್ತ ಒಂದು ಕನಸನ್ನ ಕಟ್ಟಿಕೊಟ್ಟವರು ಎಸ್ ಎಂ ಕೃಷ್ಣ ಅವರು. ಇನ್ನು ಮುಂದಿನ ಮೈಲುಗಲ್ಲು ಅಥವಾ ಸಾಧನೆ ಯಶಸ್ವಿ ಯೋಜನೆ. ಏನಿದು ಯಶಸ್ವಿ ಯೋಜನೆ? ಹಾಗಾದ್ರೆ ಈಗ ದೇಶಾದ್ಯಂತ ಆಯುಷ್ಮಾನ್ ಭವ ಎಂಬ ಕೇಂದ್ರ ಸರ್ಕಾರದ ಆರೋಗ್ಯ ವಿಮೆ ಯೋಜನೆ ಜಾರಿಯಲ್ಲಿದೆ. ಆಯುಷ್ಮಾನ್ ಭವ ಯೋಜನೆ ಏನು ಜಾರಿಯಲ್ಲಿದೆಯಲ್ಲ, ಆ ಯೋಜನೆಯ ಮೂಲ ಕರ್ನಾಟಕದಲ್ಲಿ ಜಾರಿಯಲ್ಲಿದ್ದ ಯಶಸ್ವಿನಿ. ಈಗ ಕೇಂದ್ರ ಸರ್ಕಾರ ಅನುಷ್ಠಾನ ತಂದಿರಬಹುದು ಆ ಯೋಜನೆಯನ್ನ ಆಯುಷ್ಮಾನ್ ಭವ ಅನ್ನೋ ಹೆಸರಿನಲ್ಲಿ. ಆದರೆ ಕರ್ನಾಟಕದಲ್ಲಿ ಯಶಸ್ವಿನಿ ಅನ್ನೋ ಹೆಸರಿನಲ್ಲಿ ಮೊದಲೇ ಇತ್ತು, ಜಾರಿಗೆ ಬಂದಿತ್ತದು. ಬಡವರಿಗೆ ಬಿಪಿಎಲ್ ಕಾರ್ಡ್ ಆಧಾರದ ಮೇಲೆ ಆರೋಗ್ಯ ಸೇವೆ ಒದಗಿಸುವ ಯೋಜನೆ ಯಶಸ್ವಿನಿಯನ್ನ ಜಾರಿಗೆ ತಂದ ಕೀರ್ತಿ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲಬೇಕಾಗುತ್ತೆ. ಬಡವರಿಗೆ ಬಿಪಿಎಲ್ ಕಾರ್ಡ್ ಆಧಾರದ ಮೇಲೆ ಆರೋಗ್ಯ ವಿಮೆ ಅಥವಾ ಆರೋಗ್ಯ ಸೇವೆ ಒದಗಿಸುವ ಯೋಜನೆ. ಬಡವರಿಗಾಗಿನೇ ಬಿಪಿಎಲ್ ಕಾರ್ಡನ್ನು ನೀಡಲಾಗುತ್ತೆ. ಬಿಪಿಎಲ್ ಕಾರ್ಡ್ ಕೊಟ್ಟರೆ ಆರೋಗ್ಯ ಸೇವೆ ಯಾವ ರೀತಿಯಾಗಿ ಸಲ್ಲಿಸಬಹುದು ಅನ್ನೋ ಪರಿಕಲ್ಪನೆಯನ್ನು ಹೊಂದಿದ್ರು ಎಸ್ ಎಂ ಕೃಷ್ಣ ಅವರು. ಆ ನಿಟ್ಟಿನಲ್ಲಿ ಬಡವರಿಗೆ ಬಹಳ ಸಹಾಯ ಆಗಿದೆ. ಇವತ್ತಿಗೂ ಕೂಡ ಅದು ನಡೀತಾನೆ ಇದೆ. ಇದು ಒಂದು ಸಾಧನೆ. ಆದರೆ ಏನು ಡಾಕ್ಟರ್ ರಾಜ್ ಆಪ್ತ ರಕ್ಷಕ. ಬಹುಶಃ ಇಷ್ಟೆಲ್ಲ ಸಾಧನೆ ಮಾಡಿದ ಎಸ್ ಎಂ ಕೃಷ್ಣ ಅವರಿಗೆ ಸಿಎಂ ಆಗಿದ್ದ ಅವಧಿಯುದ್ದಕ್ಕೂ ಕಾಡಿದ್ದು ಕಿಡ್ನಾಪ್ ಪ್ರಕರಣಗಳು. ವೀರಪ್ಪನ್ ಮತ್ತು ಬರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. 4.5 ವರ್ಷ ಮಾತ್ರ ಮುಖ್ಯಮಂತ್ರಿ ಆಗಿದ್ದಂಥವರು ಎಸ್ ಎಂ ಕೃಷ್ಣ. ಆಗ ಅವರಿಗೆ ಸಿಕ್ಕಾಪಟ್ಟೆ ಕಾಡಿದ್ದು ಒಂದು ಬರ, ಮಳೆನೇ ಇರಲಿಲ್ಲ. ಜನಜೀವನ ತೀರಾ ಹದಗೆಟ್ಟು ಹೋಗ್ಬಿಟ್ಟಿತ್ತು. ಜನ ನಮ್ಮ ರಾಜ್ಯವನ್ನ ಬಿಟ್ಟು ಬೇರೆ ಕಡೆಗೆ ಗುಳೆ ಹೊರಟು ಬಿಟ್ಟಿದ್ರು.
ಆಮೇಲೆ ಇವರ ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಮತ್ತೆ ಮೋಡ ಬಿತ್ತನೆ ಮುಖೇನ ಮಳೆ ತರಿಸುವ ಪ್ರಯತ್ನಕ್ಕೂ ಕೂಡ ಎಸ್.ಎಂ. ಕೃಷ್ಣ ಅವರು ಕೈ ಹಾಕಿದ್ರು. ಅದು ಕೂಡ ಫಲ ನೀಡಲಿಲ್ಲ. ಅಲ್ಲಿಯೂ ಕೂಡ ನಿರಾಸೆ ಆಗ್ಬಿಡುತ್ತೆ. ಅಂತ ಟೆನ್ಷನ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯದ ಕುಲತಿಲಕ ಅಂತಾನೆ ಕರೆಯಲ್ಪಡುವಂತ, ರಾಜ್ಯದಲ್ಲಿ ಅವರಿಗೇ ಆದಂತ ಒಂದು ಫ್ಯಾನ್ ಬೇಸ್ ಇದ್ದಂತ ಒಬ್ಬ ದೊಡ್ಡ ಸ್ಟಾರ್ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಂದ್ರೆ ಕನ್ನಡ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಕರೆಸಿಕೊಳ್ತಾ ಇದ್ರು. ಅಂತ ಒಬ್ಬ ನಟನನ್ನ ಕಾಡುಗಳ್ಳ ವೀರಪ್ಪನ್ ಕಿಡ್ನಾಪ್ ಮಾಡಿಬಿಡ್ತಾರೆ. ಅದು ಕೂಡ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲೇ, ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಾಡುಗಳ್ಳ ವೀರಪ್ಪನ್ ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರದ ಮೇಲೆ ರಾಜ್ಯದ ಜನ ಆಕ್ರೋಶವನ್ನ ವ್ಯಕ್ತಪಡಿಸುವುದಕ್ಕೆ ಶುರು ಮಾಡಿಬಿಡ್ತಾರೆ. ವೀರಪ್ಪನ್ ಏನೇ ಕೇಳಿದ್ರು ಕೊಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ನಾಳೆನೇ ಬರಬೇಕು ರಾಜ್ಯಕ್ಕೆ, ಮತ್ತೆ ಕರ್ಕೊಂಡು ಬನ್ನಿ, ನಮಗೆ ಬೇಕು ನಮ್ಮ ದೇವರು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಶುರುವಾಗ್ಬಿಡ್ತವೆ ಇಡೀ ರಾಜ್ಯಾದ್ಯಂತ. ಅಲ್ಲಿಗೆ ಅದೊಂದು ದೊಡ್ಡ ತಲೆನೋವು. ಬಹುಶಃ ಇಷ್ಟೆಲ್ಲ ಸಾಧನೆ ಮಾಡಿದ ಎಸ್.ಎಂ. ಕೃಷ್ಣ ಅವರಿಗೆ ದೊಡ್ಡ ಮಟ್ಟದಲ್ಲಿ ಕಾಡಿರೋದು ಇವೆರಡೇ, ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಮತ್ತು ಬರ. ನೋಡಿ, ಕಿಡ್ನಾಪ್ ಆಗಿದ್ದು ಕೂಡ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿನೇ. ಅವರನ್ನ ರಕ್ಷಿಸುವ ಸಲುವಾಗಿ ಎಸ್.ಎಂ. ಕೃಷ್ಣ ಅವರು ಯಾರು ತುಳಿಯದ ಹಾದಿಯನ್ನ ಹಿಡಿದು ಗೆದ್ದು ಬಿಡ್ತಾರೆ, ಯಾರು ತುಳಿಯದ ಹಾದಿಯನ್ನ ಹಿಡಿತಾರೆ. ಟೀಕೆಗಳು ಸಾವಿರ ಇರಲಿ, ಆದರೆ ಡಾಕ್ಟರ್ ರಾಜ್ ಅವರನ್ನ ರಕ್ಷಿಸಿದ ಕೀರ್ತಿಯು ಕೂಡ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲುತ್ತದೆ. ಟೀಕೆಗಳು ಸಾವಿರ ಇದಾವೆ. ಇದ್ರ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಡು ಬಂದ್ರಲ್ಲ, ಅದರ ಹಿಂದೆ ಟೀಕೆಗಳು ಸಾವಿರಾರು ಇದಾವೆ. ಏನು ಹಿಂಗೆ ಮಾಡಿಬಿಟ್ರು, ವೀರಪ್ಪನ್ ಕೇಳಿದ್ನೆಲ್ಲ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರ್ಕೊಂಡು ಬಂದ್ರು. ಹಾಗೆ ಹೀಗೆ ಒಬ್ಬ ಕಾಡುಗಳನ್ನ ಮಾತು ಕೇಳ್ತಾರೆ ಸರ್ಕಾರದವರು, ಅವರನ್ನ ರಕ್ಷಣೆ ಮಾಡುವಂತ ತಾಕತ್ತಿಲ್ಲ ಇವರಿಗೆ. ಅವರು ಕೇಳಿದ್ದನ್ನ ಕೊಟ್ಟು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕರೆಸ್ಕೊಂಡು ಬರ್ತಾರೆ ಅಂತ ಅಂದ್ರೆ ಇವರ ಸರ್ಕಾರ ಎಷ್ಟು ವೀಕ್ ಇದೆ. ಈ ರೀತಿಯಾಗೆಲ್ಲ ಟೀಕೆಗಳನ್ನ ಮಾಡ್ತಾರೆ. ಆದರೆ ಅದೆಲ್ಲವನ್ನು ಬದಿಗಿಟ್ಟು ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರ್ಕೊಂಡು ಬರುವಲ್ಲಿ, ರಕ್ಷಣೆ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಎಸ್.ಎಂ. ಕೃಷ್ಣ. ಈ 6 ಸಾಧನೆಗಳು ಕೂಡ ಅವರ ಒಂದು ಜೀವನಕ್ಕೆ ಹಿಡಿದಂಥ ಕೈಗನ್ನಡಿ. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಕಾಡಾಟ ಅಷ್ಟೊಂದಿರಲಿ, ಅಂದರೆ ಸಿಕ್ಕಾಪಟ್ಟೆ ಇತ್ತು. ಅಷ್ಟಿಷ್ಟಲ್ಲ, ಅದೆಲ್ಲವನ್ನು ಮೆಟ್ಟಿ ನಿಂತು ಒಬ್ಬ ಉತ್ತಮವಾದಂಥ ಮುಖ್ಯಮಂತ್ರಿಯಾಗಿ ಅವರು ಸಾಬೀತುಪಡಿಸ್ತಾರಲ್ಲ, ಅದು ನಿಜಕ್ಕೂ ಗ್ರೇಟ್. ಆದರೆ ಭಾಳ ನೋವಿನ ಸಂಗತಿ, ಇವತ್ತು ಆ ಸಾಧಕ ನಮ್ಮ ಜೊತೆಗಿಲ್ಲ, ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಜೊತೆಗೆ ಅವರು ಬಿಟ್ಟು ಹೋದಂಥ, ಅವರು ಮಾಡಿ ಹೋದಂಥ ಕೆಲಸಗಳು ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವ ಇರುವವರೆಗೂ ಕೂಡ ಇರುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.